ಅಮ್ಮ ವೆರಿ ಗುಡ್ ಸಿಂಗರ್. SPB ಸರ್ ಜೊತೆಗೂ ಕೂಡ ಹಾಡಿದ್ದು ಕೇಳಿದ್ದೀವಿ. ಮಗಳು ಅವಕಾಶಕ್ಕಾಗಿ ಕಾಯ್ತಾ ಇದ್ದೀನಿ ಅಷ್ಟೇ. ಅಮ್ಮನ ಒಂದಿಷ್ಟು ಸಿನಿಮಾಗಳು ತಗೊಳ್ಳೋದಾದ್ರೆ ದಿ ಬೆಸ್ಟ್ ಸಿನಿಮಾ ಅನ್ನೋದಾದ್ರೆ ನಿಮಗೆ ಯಾವುದು? ನನಗೆ ವಿನಯ ಪ್ರಸಾದ್ ಮಗಳಾಗಿ ಆ ಸಿನಿಮಾ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಕರುಳಿನ ಕೂಗು ಅಂತ ಸಿನಿಮಾ. ಈಗ ಬರ್ತಾ ಇರುವಂತಹ ಸಾಕಷ್ಟು ಜನ ಯಂಗರ್ ಜನರೇಷನ್ ಡೈಲಾಗ್ ಮಧ್ಯಕ್ಕೆ ಫೋನ್ ತೆಗೆದು ಸ್ಕ್ರೋಲ್ ಮಾಡ್ತಾರೆ. ಡೈಲಾಗ್ ಹೇಳಬೇಕಾದಾಗ ಸೈಕಲ್ ಹೊಡಿತಾರೆ. ಅಷ್ಟು ಸಿನಿಮಾಗಳಲ್ಲಿ ಕನ್ನಡದಲ್ಲಿ ಹೇಳೋದಾದ್ರೆ ದಿ ಬೆಸ್ಟ್ ಪೇರ್ ಅಂದ್ರೆ ಯಾರು? ಅಮ್ಮನಿಗೆ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸಿರೋದು ವಿಷ್ಣುವರ್ಧನ್ ಸರ್. ಮೇಡಮ್, ಈಗ ಸೀರಿಯಲ್ ಬಂತು, ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ರಿ, ಅವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬಂತ ನಾನು ಒಬ್ಬ ನಟಿಯಾಗಿ ಇಲ್ಲಿ ಗಟ್ಟಿಯಾಗಿ ನೆಲೆಯೂರಬಲ್ಲೆ ಅಂತ? ಖಂಡಿತವಾಗ್ಲೂ ಬಂತು. ಯಾಕಂದ್ರೆ ಡೈಲಾಗ್ ಅವರು ಒಂದು ಡೈಲಾಗ್ ಶೀಟ್ ಕೊಟ್ಟಾಗ ಐ ರಿಯಲೈಸ್ ದಟ್ ನಾನೇ ಇದರಲ್ಲಿ ತುಂಬಾ ವೇರಿಯೇಷನ್ಸ್ ವರ್ಕೌಟ್ ಮಾಡ್ಕೊಳ್ಬಹುದು. ಅಫ್ಕೋರ್ಸ್ ಡೈರೆಕ್ಟರ್ ಅವ್ರ ಪರ್ಮಿಷನ್ ತಗೊಂಡೇನೆ ನಾನು ಆ ವೇರಿಯೇಷನ್ಸ್ನ ಅಪ್ಲೈ ಮಾಡ್ತಾ ಇದ್ದೆ. ಯಾಕಂದ್ರೆ ದೇ ಆರ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ನಾನು ನಂದೇ ಮಾಡ್ತೀನಿ ಅಂತ ಹೇಳಕ್ ಬರಲ್ಲ. ಸೊ ಈ ತರ ಮಾಡ್ಲಾ ಸರ್ ಅಂತ ಕೇಳ್ಕೊಂಡು ಮಾಡ್ತಾ ಇದ್ದೆ. ಅಂಡ್ ಮಾಡಿ ಮೇಡಮ್ ಅಂತ ಎನ್ಕರೇಜ್ ಮಾಡ್ತಾ ಇದ್ರು. ಇನ್ನೊಂದು ಏನಂದ್ರೆ ನಂಗೆ ತುಂಬಾ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ದು 4 ಪೇಜ್ ಡೈಲಾಗ್ ಇದ್ರೆ ಅಷ್ಟನ್ನು ಒಂದೇ ಟೇಕಲ್ಲಿ ಹೇಳ್ತಾ ಇದ್ದೆ ನಾನು. ಐ ಥಿಂಕ್ ದಟ್ ಇಸ್ ಒನ್ ಬಿಗ್ಗೆಸ್ಟ್ ಥಿಂಗ್ ನನ್ನ ಅಮ್ಮನಿಂದ ಪಡ್ಕೊಂಡಿರೋದು ಅದೇನೆ. ಮಮ್ಮಿ ಶೂಟಿಂಗಿಗೆ ಹೋಗ್ತಾ ಇರ್ತಾ ಇದ್ದೆ, ಕೂತ್ಕೊಂಡು ತುಂಬಾ ಹೊತ್ತು ಅಬ್ಸರ್ವ್ ಮಾಡ್ತಾ ಇರ್ತಾ ಇದ್ದೆ. ಅಂಡ್ ನಾನು ತುಂಬಾ ಓದ್ತೀನಿ. ಇವತ್ತವರೆಗೂ ನನಗೆ ಪುಸ್ತಕಗಳ ಹವ್ಯಾಸ ತುಂಬಾ ಸ್ಟ್ರಾಂಗ್ ಆಗೇ ಇದೆ. ಸೊ ಅದೆಲ್ಲ ನನಗೆ ಲೈನ್ ಬೈ ಲೈನ್, ಸ್ಕ್ರಿಪ್ಟ್ ಬೈ ಸ್ಕ್ರಿಪ್ಟ್ ನೆನಪಿರುತ್ತೆ. ಸೊ ಅಲ್ಲಿಂದ ಕಾನ್ಫಿಡೆನ್ಸ್ ಬೂಸ್ಟ್. ಹೇಗೆ ಅಮ್ಮನ ಶೂಟಿಂಗ್ ಹೋಗ್ತಾ ಇದ್ರಿ, ನೋಡ್ತಾ ಇದ್ರಿ, ಅದು ಇನ್ನೂ ಈಸಿ ಆಗೋಯ್ತು ಅಂತ ನಿಮಗೆ. ಈ ಆ್ಯಸ್ ಅ ಡ್ಯಾನ್ಸರ್ ಆಗಿ ನೀವು ಸಾಕಷ್ಟು ಕಡೆ ಪ್ರೋಗ್ರಾಮ್ ಕೊಟ್ರಿ, ಅಂದರೆ ಸಾಗರದ ಆಚೆ ಕೂಡ ಹೋದ್ರಿ, ತುಂಬ ಬ್ಯುಸಿಯೆಸ್ಟ್ ಆದ್ರಿ. ಈ ನಟನೆ ಮತ್ತು ಡ್ಯಾನ್ಸು ಈ ಎರಡು ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಅಂತ? ಆ ಟೈಮಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಯಾಕಂದ್ರೆ ಇಲ್ಲಿ ಡೇಟ್ಸ್ ಕೊಡ್ಬೇಕಾಗಿತ್ತು. ಅದೇ ಟೈಮಲ್ಲಿ ನನಗೆ ಬೇರೆ ಕಡೆ ಶೋ ಬಂದಿರೋದು. ಸೊ ಒಂದ್ಸತಿ ಅಂತೂ ಇಲ್ಲಿ ಮದುವೆ ಸೀಕ್ವೆನ್ಸ್ ಆ ಥರ ಏನೋ ಇತ್ತು. ಅಂಡ್ ಐ ಹ್ಯಾಡ್ ಟು ಪರ್ಫಾರ್ಮ್ ಇನ್ ದುಬೈ ಆಲ್ಸೋ ಎಟ್ ದ ಸೇಮ್ ಟೈಮ್, ಸೇಮ್ ಡೇಟ್ಸ್ ಅಲ್ಲಿ. ಓಕೆ. ಸೊ ನಾನು ದುಬೈ ಅವ್ರ ಹತ್ರ ಅಂತೂ ನಾನೇನು ಚೌಕಾಸಿ ಮಾಡಕ್ ಸಾಧ್ಯನೇ ಇಲ್ಲ ಡೇಟ್ಸ್ ಬಗ್ಗೆ. ಅವರು ನನಗೆ ಟಿಕೆಟ್ಸ್ ಕಳ್ಸಾಗಿದೆ ಆಲ್ರೆಡಿ, ಎಲ್ಲ ಇಶ್ಯೂ ಆಗ್ಬಿಟ್ಟಿದೆ. ಅಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಸ್, ಫ್ಲೈಯರ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಪ್ರೊಡ್ಯೂಸರ್ ಹತ್ರ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಯ್ತು. ಇನ್ಫ್ಯಾಕ್ಟ್ ಒಂಚೂರು ಜಗಳ ಆಡ್ಬೇಕಾಯ್ತು. ನಾನು ಹೇಳ್ದೆ, ನಿಮ್ಗೆ ಆಮೇಲೆ ಬೇಕಾದ್ರೆ 1 ತಿಂಗಳು ನಾನು ಸಂಡೇನೂ ರಜಾ ತಗೊಳ್ಳಲ್ಲ, ದಯವಿಟ್ಟು ಹೋಗೋದು ಬಿಟ್ಬಿಡಿ ನನಗೆ ಅಂತ. ಬಟ್ ಇನಿಷಿಯಲಿ ಏನಾಗುತ್ತೆ, ಒಂದ್ ಸ್ವಲ್ಪ ಕಾಂಟ್ರಡಿಕ್ಟ್ ಮಾಡ್ತಾರೆ. ನೀವು ಒಂದ ಅಲ್ಲಿ ಕಾಲಿಡಿ, ಇಲ್ಲ ಇಲ್ಲಿ ಕಾಲಿಡಿ, ಯಾಕೆ ಎರಡೆರಡು ಕಡೆ ಕಾಲಿಡಕ್ಕೆ ಹೋಗ್ತಾರೆ. ಬಟ್ ಅವ್ರಿಗೆ ಅರ್ಥ ಮಾಡ್ಕೊಂಡ್ರು ದಟ್ ಫಸ್ಟ್ ನಾನು ಡಾನ್ಸರ್ ಆಗಿನೇ ಬಂದಿರೋದು ಅಂಡ್ ದಟ್ ವಿಲ್ ಬಿ ಮೈ ಫಸ್ಟ್ ಪ್ರಯಾರಿಟಿ ಅಂತ ಒಬ್ಲೈಜ್ ಮಾಡಿದ್ರು. ಹೀಗೆ ಮೇಂಟೈನ್ ಮಾಡ್ಕೊಂಡು ಬಂದೆ. ಈ ನಟನೆ ಮತ್ತೆ ಈ ಡ್ಯಾನ್ಸ್ ಇವೆರಡೂ ನೋಡಿದ್ರೆ ನಿಮಗೆ ತುಂಬ ಕಂಫರ್ಟ್ ಝೋನ್ ಯಾವುದು ಅಂತ? ನನಗೆ ಎರಡೂ ಸಿಕ್ಕಾಪಟ್ಟೆ ಕಂಫರ್ಟ್ ಝೋನೇನೆ. ಸಿ ಬಿಕಾಸ್ ಡಾನ್ಸ್ ಅಂತ ಹೇಳೋದ್ರಲ್ಲಿ ಕೂಡ ನಾನು ಕಂಡುಕೊಂಡಿರುವಂಥ ಒಂದು ಸ್ಪೇಸ್ ಏನಿದೆ, ಎರಡರಲ್ಲೂ ಡಾನ್ಸ್ ಆರ್ ಆ್ಯಕ್ಟಿಂಗ್, ದೇಹ, ಮುಖ, ನಿಮ್ಮ ಧ್ವನಿ ಎಲ್ಲದರ ಬಳಕೆ ಆಗೇ ಆಗತ್ತೆ. ಇದರಲ್ಲಿ ನಾವು ದೇಹನ ಸ್ವಲ್ಪ ಅತಿಯಾಗಿ ದಂಡಿಸ್ತೀವಿ ನೃತ್ಯದಲ್ಲಿ. ನಟನೆಯಲ್ಲಿ ಅಷ್ಟು ಇಂಟೆನ್ಸಿಟಿಯಲ್ಲಿ ಬೇಕಾಗಿಲ್ಲ, ಭಾವನೆಗಳಿದ್ರೆ ಸಾಕು. ಬಟ್ ನನಗೆ ಎರಡೂ ಇಂಟರ್ ಕನೆಕ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ನೃತ್ಯದಲ್ಲಿ ನಾನು ಅಭಿನಯ ಪೀಸ್ ಏನಾದರೂ ಮಾಡಬೇಕು ಅಂತಂದ್ರೆ, ಲೈಕ್ ವಿ ಕಾಲ್ ಇಟ್ ಅ ಠುಮ್ರಿ ಆರ್ ಭಾವಬತಾನ ಅಂತೆಲ್ಲ ಕರಿತೀವಿ ಕಥಕ್ಕಲ್ಲಿ. ಒಂದು ಕಥೆನ ಹೇಳಬೇಕು ನಾವು. ಅಂಡ್ ಅದರಲ್ಲಿ ಹೆಚ್ಚಾಗಿ ಡೈಲಾಗ್ಗಳ ಬಳಕೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನೀವು ಮುಖಭಾವನೆಯಲ್ಲಿ, ಕಣ್ಣಿನ ಭಾವನೆಯಲ್ಲೇನೆ ಅದನ್ನ ಇಮೋಟ್ ಮಾಡಬೇಕು ಟು ದಿ ಆಡಿಯನ್ಸ್. ಏನೋ ಕೃಷ್ಣನ್ ಕಥೆ ಹೇಳ್ತಾ ಇದ್ದೀರಿ, ಇಲ್ಲ ಶಿವನ್ ಕಥೆ ಹೇಳ್ತಾ ಇದ್ದೀರಿ. ನನಗೆ ಅಲ್ಲಿ ತುಂಬಾ ಕಂಫರ್ಟ್ ಝೋನ್ ಹೇಗೆ ಅಂದ್ರೆ, ನಟನೆಯಲ್ಲಿ ಪ್ರಾವೀಣ್ಯ ಹೊಂದಿದ್ದಕ್ಕೆ ಆಯ್ತಾ. ಇನ್ನು ನಟನೆಯಲ್ಲಿ ನೃತ್ಯದಿಂದ ಬಿಕಾಸ್ ಆಫ್ ದಟ್ ಅಭಿನಯ ಐ ಗಾಟ್ ಮೋರ್ ಕಂಫರ್ಟಬಲ್ ಹಿಯರ್. ಸೊ ನನಗೆ ಎರಡೂ ಕಂಫರ್ಟ್ ಝೋನೇನೆ. ಐ ಕಾಂಟ್, ಇಟ್ಸ್ ಲೈಕ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಡಾನ್ಸ್ ಅಂಡ್ ಆಕ್ಟಿಂಗ್ ಆರ್ ಲೈಕ್ ಮೈ 2 eyes. 1 eye is ಡಾನ್ಸ್, 1 eye is ಆಕ್ಟಿಂಗ್ ಅಂತ. ಅಮ್ಮ ವೆರಿ ಗುಡ್ ಸಿಂಗರ್. ಯಾಕಂದ್ರೆ ಸಾಕಷ್ಟು ವೇದಿಕೆಗಳಲ್ಲಿ ನಾವು ನೋಡಿದ್ವಿ, SPB ಸರ್ ಜೊತೆಗೂ ಕೂಡ ಹಾಡಿದ್ದು ಕೇಳಿದ್ದೀವಿ. ಸೊ ಮಗಳು ಸಿಂಗರು? ಸರ್ ನಮ್ಮ ಫ್ಯಾಮಿಲಿ ಪೂರ್ತಿ ಸಿಂಗರ್. ನೀವು ಹಾಡಿದ್ದು ಬಹುಶಃ ಗಮನಿಸಿಲ್ಲ ಅನ್ಸುತ್ತೆ, ಅದಕ್ಕಾಗಿ ನಾನು ಮೊನ್ನೆ ಅಷ್ಟೇ ನಾನು ವಿಡಿಯೋ ಕೂಡ ಹಾಕಿದ್ದೆ. ಅಂದ್ರೆ ನಮ್ಮ
ಸುತ್ತಮುತ್ತನವರು ದಸರಾ ಹಬ್ಬಕ್ಕೆ ಅಥವಾ ಯಾವ್ದಕ್ಕಾದ್ರೂ ಕರಿಬೇಕಾದ್ರೆ ನನ್ನ ಕೈಲಿ ಹಾಡ್ಸೋದು ಜಾಸ್ತಿ, ಭಜನೆ ಭಕ್ತಿಗೀತೆಗಳು ಹಾಡ್ಸೋದು ಜಾಸ್ತಿ. ಸೊ ಅದ್ರದ್ದೊಂದು ವಿಡಿಯೋ ಹಾಕಿದ್ದೆ. ಅಂಡ್ ನಿಜ ಹೇಳಬೇಕು ಅಂದ್ರೆ ಐ ಆಮ್ ಟ್ರೈನ್ಡ್ ಇನ್ ಬೋತ್ ಕರ್ನಾಟಕ ಕ್ಲಾಸಿಕಲ್ ಅಂಡ್ ಹಿಂದೂಸ್ತಾನಿ ಕ್ಲಾಸಿಕಲ್, ಪ್ಲಸ್ ಐ ಆಮ್ ಅ ಸರ್ಟಿಫೈಡ್ ಸಿಂಗರ್ ಫ್ರಮ್ ಮಂಜುಳಾ ಗುರುರಾಜ್ ಅವರ ಸಾಧನಾ ಮ್ಯೂಸಿಕ್ ಸ್ಕೂಲ್. ಸಿನಿಮಾಗಳಲ್ಲಿ ಹಾಡಿದಿರಿ? ಅವಕಾಶ ಸಿಕ್ಕಿಲ್ಲ, ಅವಕಾಶಕ್ಕಾಗಿ ಕಾಯ್ತಾ ಇದ್ದೀನಿ ಅಷ್ಟೇ. ಒಟ್ಟು ಎಲ್ಲ ಇದ್ರೂ ಕೂಡ ಹುಡ್ಕೊಂಡಂತೂ ಹೋಗಲ್ಲ, ತಾನಾಗಿ ಬರಲಿ ಅನ್ನೋ ಥರದ ಹೇಗೆ ಅಂದ್ರೆ ಅದೊಂದು ದಾರ್ಷ್ಟ್ಯ ಅಂತ ಕರೆಯಲ್ಲ ನಾನು, ತಾನಾಗೆ ಬರಲಿ ಅಂತ. ಇಟ್ ಇಸ್ ಜಸ್ಟ್ ದಟ್ ಒಂದು ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಕಾತುರದಿಂದ ಕಾಯ್ತಾ ಇರೋದು ಅಷ್ಟೇ. ಮೇಡಮ್, ನೀವು ಅಮ್ಮ ಅಷ್ಟೊಂದು ಸಿನಿಮಾಗಳು ಮಾಡಿದ್ರು, ನಾಟ್ ಓನ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು ಎಲ್ಲ ಭಾಷೆಯಲ್ಲೂ ಅವರು ಮಾಡೋದಂಥವ್ರು. ಅಮ್ಮನ ಒಂದಿಷ್ಟು ಸಿನಿಮಾಗಳು ಹೆಸರು ತೊಗೊಳ್ಳೋದಾದರೆ ದಿ ಬೆಸ್ಟ್ ಸಿನಿಮಾ ಅನ್ನೋದಾದ್ರೆ ನಿಮಗೆ ಯಾವುದು ಅನಿಸುತ್ತೆ ಮೇಡಮ್? ಕನ್ನಡದಿಂದ ಶುರು ಮಾಡ್ತೀನಿ ನಾನು. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ನನಗೆ ವಿನಯ ಪ್ರಸಾದ್ ಮಗಳಾಗಿ ಅಥವಾ ಒಂದು ಸಣ್ಣ ಹುಡುಗಿಯಾಗಿ ಆ ಟೈಮಲ್ಲಿ ಆ ಸಿನಿಮಾ ಕಂಡ್ರೆ ಆಗ್ತಾ ಇರಲಿಲ್ಲ. ಐ ಟೆಲ್ ಯು ದ ನೇಮ್ ಆಫ್ ದ ಫಿಲ್ಮ್, ನಿಮಗೆ ಅರ್ಥ ಆಗುತ್ತೆ ಅಂತ. ಕರುಳಿನ ಕೂಗು ಅಂತ ಸಿನಿಮಾ. ಹೌದು, ಅಮ್ಮನ ಒಂಥರ ಟ್ರಂಪ್ ಕಾರ್ಡ್ ಅಂತ ಹೇಳ್ಬೋದು. ಶಿ ಒನ್ ಇನ್ ದಟ್ ಫಿಲ್ಮ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನೀವು ಆ ಸಿನಿಮಾ ಹೇಳ್ತೀವಿ. ಹಾ, ಅಂದ್ರೆ ನಾನು ಅಮ್ಮನ ಕಾಮಿಕಲ್ ರೋಲ್ಸ್ ನೋಡ್ಕೊಂಡು ಬಂದಿದ್ದೆ. ನೀನು ನಕ್ಕರೆ ಹಾಲು ಸಕ್ಕರೆ, ಗಣೇಶನ ಮದುವೆ, ಯಾರಿಗೂ ಹೇಳ್ಬೇಡಿ, ಇದನ್ನೆಲ್ಲ ನೋಡ್ಬಿಟ್ಟು ನನಗೆ ಕಾಮಿಡಿ ಜಾನ್ರ ಬಹಳ ಪ್ರೀತಿ, ತುಂಬಾ ಪ್ರೀತಿ ನನಗೆ. ಅದನ್ನ ನೋಡ್ಬಿಟ್ಟು ಅಲ್ಲಿ ನೆಕ್ಸ್ಟ್ ಡಬ್ಬಿಂಗ್ ರೂಮಲ್ಲಿ ಕೂತಿದ್ದೀನಿ. ಅಮ್ಮ ಕರುಳಿನ ಕೂಗುಗೆ ಡಬ್ಬಿಂಗ್ ಮಾಡ್ತಾ ಇದ್ದಾರೆ. ಅಮ್ಮ ಅಳ್ತಾ ಇಲ್ಲ, ಡಬ್ಬಿಂಗಲ್ಲಿ ವಾಯ್ಸ್ ವೇರಿಯೇಷನ್ ಕೊಡ್ತಾ ಇದ್ದಾರೆ. ಅದರ ಇಮೇಜ್ಗಳು ನೋಡಿಕೊಂಡು ನಾನು ಡೈರೆಕ್ಟರ್ ಅಲ್ಲೇ ಕೂತಿದ್ದಾರೆ, ಅವ್ರಿಗೆ ಹೋಗಿ ಜೋರು ಮಾಡಿ, ನನ್ಗೆ ಎಷ್ಟು ಅವಾಗ ಒಂದು 7 ವರ್ಷ ಇರ್ಬೋದು ವಿಜಯಜಿ, ಹೋಗಿ ಡೈರೆಕ್ಟರ್ ಸರ್ಗೆ ಏನಂತ, ಯಾಕೆ ನನ್ನ ಅಮ್ಮನ ಹತ್ರ ಇಷ್ಟು ಅಳಿಸ್ತೀರ ನೀವು, ಯಾಕೆ ಮಾಡ್ತೀರ ಅವ್ರ ಹತ್ರ ಜಗಳ ಮಾಡಿ. ದಟ್ ಇಂಪ್ಯಾಕ್ಟ್ ಬಿಕಾಸ್ ನನ್ಗೇನಂದ್ರೆ ಅಮ್ಮ ಅಳ್ಬಾರ್ದು, ಅಮ್ಮ ಹತ್ರ ನಂಗೆ ಇಷ್ಟ ಆಗಲ್ಲ, ಅದು ಇವತ್ತವರೆಗೂ ಹಾಗೆ. ಬಟ್ ಈಗ ಆಸ್ ಅನ್ ಅಡಲ್ಟ್ ಆ್ಯಂಡ್ ಆಸ್ ಅನ್ ಆಕ್ಟರ್ ಮೈಸೆಲ್ಫ್ ಆ ರೋಲ್ ನೋಡ್ಬೇಕಾದ್ರೆ ಮೈ ಗಾಡ್, ನನಗೆ ಗೂಸ್ ಬಂಪ್ಸ್ ಹೇಳುತ್ತೆ. ಎಂಥ ಪರ್ಫಾರ್ಮೆನ್ಸ್ ಅದು. ಆ್ಯಂಡ್ ಅವ್ರಿಗೆ ನೀವು ಹೇಳ್ದ ಹಾಗೇನೆ ಕಣ್ಣಲ್ಲೇ ನಟನೆ ಮಾಡ್ತಾರೆ, ಒಂದು ಉಸಿರಿನ ಏರಿಳಿತದಲ್ಲೇ ಅವರ ಭಾವನೆನ ಹೇಳ್ಬಿಡ್ತಾರೆ. ಸೊ ಕನ್ನಡದಲ್ಲಿ ನನಗೆ ಕರುಳಿನ ಕೂಗು ಇವತ್ತವರೆಗೂ ಇಷ್ಟ ಇಲ್ಲದೆ ಇರೋಂಥ ಸಿನಿಮಾ, ಬಟ್ ತುಂಬಾ ಅವರ ಪಾತ್ರ ಇಷ್ಟ ಆಗುವಂಥ ಸಿನಿಮಾ. ನಿಮ್ಗೊಬ್ಬರಿಗೆ ಅಲ್ಲ, ಅದು ಆ್ಯಕ್ಚುಲಿ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಯಾರಿದ್ದಾರೆ ಆ ಸಿನಿಮಾ ಹಿಡಿದಿಡೋಂಥದ್ದು. ಹೌದು, ಎಂಥ ಸಿನಿಮಾ. ಒಂದು ಸೀನು ಅದು ಈಗಲೂ ಕೂಡ ನೆನಪಿಗೆ ಬರುತ್ತೆ. ಆ ಮಗುನ ಬಿಟ್ಟು ಮಗುನ ಇನ್ನೊಬ್ರಿಗೆ ಎದುರಲ್ಲೇ ದತ್ತು ಕೊಟ್ಬಿಡುವಂಥದ್ದು. ಏನು ಸೀನ್ ಮೇಡಮ್ ಅದು ಅಲ್ವಾ? ಅಂಡ್ ಇವನ್ ನನ್ಗೆ ಆ ಶೂಟಿಂಗಿಗೆ ಹೋಗಿದ್ ನೆನಪಿದೆ. ಯಾಕಂದ್ರೆ ಸಣ್ಣ ಮಕ್ಳು ಇರ್ತಾ ಇದ್ರಲ್ಲ, ಅಮ್ಮನ ಮಕ್ಕಳಾಗಿ ಮಾಡುವಂಥವ್ರು. ಸೊ ನಿಂಗೆ ಆಟ ಆಡ್ಲಿಕ್ಕೆ ಜನ ಸಿಗ್ತಾರೆ, ರಜಾ ಇದ್ದಾಗ ಅಮ್ಮನೊಟ್ಟಿಗೆ ಶೂಟಿಂಗಿಗೆ ಹೋಗೋದು ನಾನು. ಸೊ ಅಲ್ಲಿ ಸೆಟ್ ಅಲ್ಲಿ ಅಂದ್ರೆ ಪ್ರಭಾಕರ್ ಸರ್ ಅಂತಂದ್ರೆ ಒಂಥರ ಎಂಥ ಅಜಾನುಬಾಹು ಅವರು ಅಲ್ವಾ, ಹೈಟ್, ಪರ್ಸನಾಲಿಟಿ ಅಂಡ್ ಎವ್ರಿಥಿಂಗ್ ಒಂಥರ ಅಂತ ಅನ್ನಿಸ್ತಾ ಇತ್ತು, ಯಾವುದೋ ಊರಿನ ರಾಜ ಇದು ಅಂತೆಲ್ಲ ಅನ್ನಿಸ್ಬಿಡ್ತಾ ಇತ್ತು. ಮತ್ತೆ ಅವ್ರ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಎಲ್ಲ ತುಂಬಾ ಖುಷಿ ಆಗೋದು. ಸೊ ಅದನ್ನೆಲ್ಲ ಈಗ ಮೆಲ್ಕ್ ಹಾಕಿದ್ರೆ ಹೌ ಬ್ಲೆಸ್ಡ್ ಆಮ್ ಐ ಅಂತ ಅನ್ಸುತ್ತೆ. ಯಾಕಂದ್ರೆ ನನ್ನ ನಟನೆಗೆ ಅದೆಲ್ಲ ಒಂಥರ ಯೂನಿವರ್ಸಿಟಿ ಲೆವೆಲ್ ಟ್ರೈನಿಂಗ್ ಆಗೋಯ್ತು. ಆ ಸಿನಿಮಾ ಆದ ನಂತರ ನೀವು ಒಂದಿಷ್ಟು ಸಿನಿಮಾಗಳನ್ನ ಅಬ್ಸರ್ವ್ ಮಾಡೇ ಇರ್ತೀರಿ. ಅಷ್ಟು ಸಿನಿಮಾಗಳಲ್ಲಿ ಕನ್ನಡದಲ್ಲಿ ಹೇಳೋದಾದ್ರೆ ದಿ ಬೆಸ್ಟ್ ಪೇರ್ ಅಂದ್ರೆ ಯಾರು? ಅಮ್ಮನಿಗೆ ಅಂದ್ರೆ ನಾನು ಹೇಳಿದ ಇದು ಇಲ್ಲ, ನಾನು ಅನ್ಬಯಸ್ಡ್ ಆಗಿ ಹೇಳ್ತೀನಿ. ಬಟ್ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸಿರೋದು ವಿಷ್ಣುವರ್ಧನ್ ಸರ್. ವಿಷ್ಣು ಸರ್, ಎಸ್. ಅಂದ್ರೆ ಹೇಳ್ ಮಾಡಿಸಿದಂತ ಪೇರ್ ಅಂತ ಹೇಳ್ಬೋದು. ಬಟ್ ಸೆಕೆಂಡ್ ಬೆಸ್ಟ್ ಅಂತ ಹೇಳ್ಬೇಕಾದ್ರೆ ಅನಂತ ಎರಡೂ ಜೋಡಿ ಸೂಪರ್ ಹಿಟ್ ಸಿನಿಮಾನೇ ಕೊಟ್ಟಿದ್ದು. ಯಾಕಂದ್ರೆ ನಿಮ್ಗೆ ಇದು ಯಾರೋ ಹೀರೋ ಯಾರೋ ಹೀರೋಯಿನ್ ಅಂತ ಅನ್ಸೋ ಚಾನ್ಸೇ ಇಲ್ಲ. ಕರೆಕ್ಟ್. ಈ ಪಕ್ಕದ ಮನೆಯಲ್ಲಿ ನಡೆಯುವಂತ ಕತೆ ನಿಜವಾದ ಗಂಡ ಹೆಂಡತಿ ಅಂತ ತುಂಬಾ ಅಂದ್ರೆ ಅವ್ರ ಮಧ್ಯೆ ಇದ್ದ ಕೆಮಿಸ್ಟ್ರಿ ಕೂಡ ಹಾಗೆ ಇತ್ತು. ಕೆಮಿಸ್ಟ್ರಿ ಆಸ್ ಇನ್ ಟು ವರ್ಕ್ ಔಟ್ ಅ ಸೀನ್. ಒಂದು ಡೈಲಾಗ್ ಶೀಟ್ ಸುಮ್ಮನೆ ರೆಫರೆನ್ಸ್ ಕೊಟ್ಟಾಗ ಅಮ್ಮ ಅಥವಾ ವಿಷ್ಣು ಅಂಕಲ್ ಅಥವಾ ಅನಂತ ಅಂಕಲ್ ದೇ ಇಸ್ ಟು ಸಿಟ್ ಅಂಡ್ ಡಿಸ್ಕಸ್, ಈ ಥರ ಮಾಡೋಣ, ಇದನ್ನ ಈ ಥರ ಮಾಡೋಣ, ಈ ಥರ ಮಾಡೋಣ. ನಾನು ಅದನ್ನ ನೋಡಿದ್ದೀನಿ. ಸೊ ಕ್ಯಾಮ್ರಾ ಮುಂದೆ ಬರೋದು ಅದೆಲ್ಲ ಏನು ತುಂಬ ಬಹಳ ತೂಕದ ಏನು ಸನ್ನಿವೇಶಗಳು ಅದು.
ಈಗ ಏನಾಗುತ್ತೆ ಅಂತ ಹೇಳ್ತೀನಿ. ಐವ್ ಸೀನ್ ದ್ಯಾಟ್ ಎರಾ ಆಲ್ಸೋ, ಐ ಆಮ್ ಸೀಯಿಂಗ್ ನೌ ಆಲ್ಸೋ. ನನಗೆ ಯಾರ ಬಗ್ಗೆನೂ ಹೇಟ್ರೆಡ್ ಇಲ್ಲ ಅಥವಾ ನಾನು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು ಅಂತ ಇದನ್ನ ಹೇಳೋದು. ಬಟ್ ಈಗ ಬರ್ತಾ ಇರುವಂತಹ ಸಾಕಷ್ಟು ಜನ ಯಂಗರ್ ಜನರೇಷನ್ ಕ್ಯಾರವನಲ್ಲಿ ಕೂರ್ತಾರೆ, ಕ್ಯಾರವನಲ್ಲಿ ಕೂತ್ಕೊಳ್ಳೋದು ಬಿಡಿ ಸರ್, ಡೈಲಾಗ್ ಮಧ್ಯಕ್ಕೆ ಫೋನ್ ತೆಗೆದು ಸ್ಕ್ರೋಲ್ ಮಾಡ್ತಾರೆ. ಡೈಲಾಗ್ ಹೇಳಬೇಕಾದಾಗ ಸೈಕಲ್ ಹೊಡಿತಾರೆ. ನಾನು ಅದನ್ನೇ ಹೇಳೋದು, ಒಂದು ಚೂರು ಹೋಮ್ವರ್ಕ್ ಮಾಡ್ಕೊಳ್ಳಿ. ಏನು ಬೇಡ, ನೀವು ಸೆಟ್ಟಿಗೆ ಬಂದು ನಿಮ್ಮ ಫೋನ್ನ ನೋಡೋ ಅರ್ಧ ಗಂಟೆ ಸಮಯದಲ್ಲಿ ಡೈಲಾಗ್ ಶೀಟ್ ನೋಡಿಕೊಂಡು ನಿಮ್ದೇನಿದೆ, ಇನ್ನೊಬ್ರದ್ದೇನಿದೆ, ನೀವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ವರ್ಕೌಟ್ ಮಾಡ್ಕೊಂಡ್ಬಿಡಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಆರ್ ನಮ್ಮ ಹಿರಿಯ ಕಲಾವಿದರು ಪ್ರತಿಯೊಬ್ರು ಇದನ್ನೇ ಮಾಡ್ತಾ ಇದ್ರು. ರಾಜ್ಕುಮಾರ್ ಸರ್ ಅವ್ರಕ್ಕಿಂತ ಎಕ್ಸಾಂಪಲ್ ಬೇಕಾ? ಮತ್ತೆ ಅವ್ರು ರಿಹರ್ಸಲ್ ಮಾಡ್ಬಿಟ್ಟು ಹೋಗೋರಂತೆ ಕ್ಯಾಮ್ರಾ ಮುಂದೆ ಅಲ್ವಾ? ಅಂಥದ್ರಲ್ಲಿ ನಾವು ನಮಗಿಷ್ಟು ಅವಕಾಶ ಸಿಗಬೇಕಾದ್ರೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಸೊ ಎಸ್, ದಿಸ್ ಇಸ್ ದ ಥಿಂಗ್. ವ್ಯತ್ಯಾಸಗಳು ಇಷ್ಟು ಆಗ ಈಗ ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.